ಯುದ್ಧ ಹಾಗೂ ಸಿಲಿಂಡರ್ ಅಭಾವದ ಬಿಸಿ ಮದುವೆ ಮನೆಗೂ ತಟ್ಟಿದೆ. ಎಲ್ಪಿಜಿ ಗ್ಯಾಸ್ ಸಿಗದೆ ಮದುವೆ ಮನೆಯವರು ಪರದಾಡುವಂತಾಗಿದೆ. ದಾವಣಗೆರೆಯ ಬಹುತೇಕ ಕಲ್ಯಾಣ ಮಂಟಪಗಳಲ್ಲಿ ಸಿಲಿಂಡರ್ ಸಿಗದೆ ಮದುವೆ ಅಡುಗೆ ಮಾಡೋದೇ ಕಷ್ಟ ಆಗ್ತಿದೆ. ಕಳೆದ 2 ದಿನಗಳಿಂದ ಮದುವೆ ಮನೆಯವರು ಗ್ಯಾಸ್ ಸಿಲಿಂಡರ್ಗಾಗಿ ಹುಡುಕಾಡ್ತಾ ಇದ್ದಾರೆ. ಮದುವೆಗೆ ಬೇಕಾದ ರೇಷನ್ ರೆಡಿ ಆದ್ರೆ ಅಡುಗೆ ತಯಾರು ಮಾಡೋಕೆ ಸಿಲಿಂಡರ್ ಇಲ್ಲ ಎನ್ನುವ ಸ್ಥಿತಿ ಬಂದಿದ್ದು, ಹಿಂಗೆ ಆದ್ರೆ ಮುಂದಿನ ದಿನಗಳಲ್ಲಿ ಮದುವೆ ಮನೆಯಲ್ಲಿ ಊಟ ಸಿಗೋದು ಡೌಟ್ ಅಂತ ಹೇಳಲಾಗ್ತಿದೆ. ಇನ್ನು ಮತ್ತೊಂದು ಕಡೆ ದಾವಣಗೆರೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೂ ಸಿಲಿಂಡರ್ ಬಿಸಿ ತಟ್ಟಿದೆ. ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಆಹಾರ ತಯಾರಿಸೋಕೆ ಸಿಲಿಂಡರ್ ಕೊರತೆ ಉಂಟಾಗಿದೆ. ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಜನರು ಮನವಿಯನ್ನ ಮಾಡ್ತಿದ್ದಾರೆ. ಹಾಗೆ ರಾಜ್ಯದಲ್ಲಿ ಹಲವು ಹೋಟೆಲ್ ಕೂಡ ಬಂದ್ ಆಗಿದೆ. ಜೊತೆಗೆ ಹೆಚ್ಚು ಗ್ಯಾಸ್ ಬಳಸುವ ಐಟಂಗಳಾದ ಪೂರಿ, ದೋಸೆ ಸೇರಿದಂತೆ ಕೆಲವು ಪ್ರಮುಖ ಉಪಹಾರಗಳನ್ನು ತಯಾರಿಸುವುದನ್ನು ಮಾಲೀಕರು ಸ್ಥಗಿತಗೊಳಿಸಿದ್ದಾರೆ. ಗ್ಯಾಸ್ ಉಳಿತಾಯ ಮಾಡೋಕೆ ಕೇವಲ ಸೀಮಿತ ತಿಂಡಿಗಳನ್ನು ಮಾತ್ರ ತಯಾರು ಮಾಡಲಾಗ್ತಾ ಇದೆ. ಇದೀಗ ನೋಡ್ತಾ ಇದ್ದೀವಿ, ಇಸ್ರೇಲ್ ಇರಾನ್ ವಾರ್ ಸಂಬಂಧ ಈಗ ಏನೆಲ್ಲ ಬಿಸಿ ನಮ್ಮ ರಾಜ್ಯಕ್ಕೆ ತಡ್ತಾ ಇದೆ ಅಂತ ಹೇಳಿ. ಇನ್ನು ಮಧ್ಯಪ್ರಾಚ್ಯ ರಾಷ್ಟ್ರದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಈಗ ರಾಜ್ಯದಲ್ಲಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಕೊರತೆ ಹೆಚ್ಚಾಗ್ತಾ ಇರೋದು. ಹಲವು ಜಿಲ್ಲೆಗಳಲ್ಲಿ ಒಂದ್ ಕಡೆ ಹೋಟೆಲ್ಗಳು ಬಂದಾಗಿದ್ರೆ ಸಿಲಿಂಡರ್ ಸಿಗದೆ ಅಡುಗೆ ಮಾಡೋದು ಕೂಡ ಮತ್ತೊಂದು ಕಡೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಇದ್ರ ನಡುವೆ ಮದುವೆ ಸಮಾರಂಭಗಳಿಗೂ ಸಿಲಿಂಡರ್ ಅಭಾವದ ಬಿಸಿ ತಡ್ತಾ ಇದೆ. ಇದರ ಜೊತೆಗೆ ಕಲ್ಯಾಣ ಮಂಟಪಗಳಲ್ಲಿ ಸಿಲಿಂಡರ್ ಸಿಗದೆ ಮದುವೆ ಊಟದ ತಯಾರಿ ಕೂಡ ಕಷ್ಟವಾಗ್ತಾ ಇದೆ. ಹಾಗಾದ್ರೆ ಔತಣಕೂಟಕ್ಕೆ ಏನ್ ಮಾಡ್ತಾರೆ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ. ಈಗ ಸಿದ್ದರಾಮಯ್ಯನವರು ಆಲ್ರೆಡಿ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ ಅಂತ ವಿಷಯ ತಿಳಿಸಿದ್ದಾರೆ. ಅದು ಯಾವ ಮಟ್ಟಕ್ಕೆ ಬಿಸಿಯನ್ನ ಮುಟ್ಟಿಸುತ್ತೆ, ಸದ್ಯದಲ್ಲೇ ನಮ್ಮ ಎಲ್ಪಿಜಿ ಸಿಲಿಂಡರ್ ಬೆಲೆ ಏರಿಕೆ ಕಡಿಮೆ ಆಗುತ್ತಾ, ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ.